ಅಂದು ಡಿಸೆಂಬರ್ 8 ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ಸು ಚಿಕ್ಕಬಳ್ಳಾಪುರದ ಅರೂರು ಬಳಿಯ ಸ್ವಾಗತ್ ಡೆಲಿಕಸಿ ಹೋಟೆಲ್ ಬಳಿ ಊಟಕ್ಕೆ ಅಂತ ನಿಲ್ಲಿಸಿತ್ತು. ಇದೇ ಬಸ್ನಲ್ಲಿ ಆಂಧ್ರ ಪ್ರದೇಶದ ರಿಯಲ್ ಎಸ್ಟೇಟ್ ಉದ್ಯಮಿ ವೆಂಕಟೇಶ್ವರ ರಾವ್ ಅನ್ನೋರು ಬೆಂಗಳೂರಿನಲ್ಲಿ ಮನೆ ಮಾರಾಟ ಮಾಡಿದ್ದ 55 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೈದರಾಬಾದ್ಗೆ ಪ್ರಯಾಣ ಮಾಡ್ತಾ ಇದ್ರು. ಇನ್ನು ಪ್ರಯಾಣಿಕರೆಲ್ಲರೂ ಊಟಕ್ಕೆ ಅಂತ ಹೋಗಿ ಬರುವಷ್ಟರಲ್ಲಿ ಬಸ್ನೊಳಗೆ ಎಂಟ್ರಿ ಕೊಟ್ಟಿದ್ದ ಕಳ್ಳರ ಗ್ಯಾಂಗ್ ಇದೇ ಬಸ್ನಲ್ಲಿದ್ದ ವೆಂಕಟೇಶ್ವರ ರಾವ್ಗೆ ಸೇರಿದ್ದ 55 ಲಕ್ಷ ರೂಪಾಯಿಗಳ ಹಣ ಇದ್ದಂತಹ ಬ್ಯಾಗನ್ನ ಕದ್ದೊಯ್ದು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. ಹೀಗಾಗಿ ವೆಂಕಟೇಶ್ವರ ರಾವ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿ ಅಸ್ಲಾಂ ಖಾನ್ ಎಂಬುವನನ್ನ ಬಂಧಿಸಿ ಕರೆತಂದಿದ್ದು ಆತನ ಬಳಿ ಇದ್ದ 55 ಲಕ್ಷ ರೂಪಾಯಿಗಳ ಹಣವನ್ನ ಮತ್ತು ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವರದು ಬ್ಯಾಗ್ ಗಾಯಬ್ ಆಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ, ಲೋಕಲ್ ಪೊಲೀಸ್ಗೆ ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಕಿ ಈ ಥರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ, ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ, ಸ್ವಲ್ಪ ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವ್ರದ್ದು ಎಲ್ಲ ಮೂಮೆಂಟ್ ಯಾವ ಜಾಗ ಅವರು ಅದನ್ನು 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದಿಂದ, ಅದನ್ನು ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರಾ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. CCTV ವಗೇರಾ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರಾ ಚೆಕ್ ಮಾಡಿದಾದಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ಡ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟಿಕ್ ಇದೆ ಧಾರ್, ಆ ಧಾರ್ ಡಿಸ್ಟಿಕ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ಥರ ಆಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತು ನಮ್ಮ ಎವಿಡೆನ್ಸಸ್ದು ಪರಿಶೀಲನೆ ಮಾಡಿದಾಗ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಆಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು PSI ಪುನೀತ್, ಮಂಚೇನಹಳ್ಳಿ PSI ಪುನೀತ್ ಮತ್ತು ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟಿಕ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ, ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟಿಕ್, ಅವ್ರಿಗೆ ನಾವು ಈಗ ಕರ್ಕೊಂಡ್ಬಂದಿದ್ದೀವಿ. ನೋಡಿ, ಅವರು ಸುಮಾರು ಆಫೆನ್ಸಸ್ ಈ ಥರ ಮಾಡಿದ್ದಾರೆ. ಅವ್ರದ್ದು ಕೆಲಸ ಅದು ಇದೆ ಬೇಸಿಕಲಿ ಕಿ ಕಳ್ಳತನ ಮಾಡಬೇಕು, ಈ ಥರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗೇರಾ ಏನಾದರೂ ನಡ್ತಾ ಇದೆ ಆ ಹೋಟೆಲಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಈ ಥರದ್ದು ಕೇಸಸ್ ಇದೆ ಅವ್ರ ಮೇಲೆ ಬೇರೆ ಜಾಗ. ಅಂದ ಹಾಗೆ ಮಧ್ಯಪ್ರದೇಶದ ಅಸ್ಲಾಂ ಖಾನ್, ಅಭಿಯಾ ಖಾನ್, ಮುನೀರ್ ಖಾನ್ ಹಾಗೂ ಶೇರು ಅನ್ನೋರು ಈ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಸಲಿಗೆ ಈ ಗ್ಯಾಂಗ್ನದ್ದು ಎಲ್ಲೆಲ್ಲಿ ಐಷಾರಾಮಿ ಬಸ್ಗಳು ಊಟಕ್ಕೆ ಅಂತ ನಿಲ್ಲಿಸುತ್ತೋ ಅಲ್ಲಿ ವಾಚ್ ಮಾಡಿ, ಅಬ್ಸರ್ವ್ ಮಾಡಿ ಬಸ್ನೊಳಗೆ ನುಗ್ಗಿ ಕೈಗೆ ಸಿಕ್ಕಂತಹ ಬ್ಯಾಗ್ಗಳನ್ನ ಕದ್ದೊಯ್ತಾ ಇದ್ರು. ಅಂತೆಯೇ ಅಂದು ಸಹ ಬಸ್ನೊಳಗೆ ನುಗ್ಗಿದಾಗ ಅವರಿಗೆ 55 ಲಕ್ಷ ರೂಪಾಯಿ ಇದ್ದಂತಹ ಬ್ಯಾಗ್ ಸಿಕ್ಬಿಟ್ಟಿದೆ. ಅಷ್ಟೊಂದು ಹಣ ನೋಡಿದ ಖದೀಮರು ಹಣವನ್ನ ತಮ್ಮ ಟಾಟಾ ಹ್ಯಾರಿಯರ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗೋ ಬದಲು ಪೊಲೀಸರಿಗೆ ಸಿಕ್ಕಿ ಬೀಳುವಂತಹ ಭಯದಲ್ಲಿ ಅಸ್ಲಾಂ ಖಾನ್ನನ್ನ ಇಲ್ಲೇ ಬಿಟ್ಟು ಬೀಚ್ಗಾನಹಳ್ಳಿ ಬಳಿ ಮಾಡಿದ್ದಂತಹ ಬಾಡಿಗೆ ಮನೆಯೊಂದರಲ್ಲಿ ಇದ್ದು 2-3 ದಿನದ ನಂತರ ಮಧ್ಯಪ್ರದೇಶಕ್ಕೆ ಬರುವಂತೆ ಹೊರಟೋಗಿದ್ದಾರೆ. ಆದರೆ ಅನಾರೋಗ್ಯಕ್ಕೆ ಈಡಾಗಿದ್ದ ಅಸ್ಲಾಂ ಖಾನ್ ಅಷ್ಟೊಂದು ಹಣವನ್ನ ಒಬ್ಬನೇ ತಗೊಂಡು ಹೋಗೋಕ್ಕೂ ಆಗಲ್ಲ ಅಂತ ಬಾಡಿಗೆ ಮನೆಯಲ್ಲೇ ಹಣವನ್ನ ಇಟ್ಟುಬಿಟ್ಟು ಮಧ್ಯಪ್ರದೇಶಕ್ಕೆ ಹೊರಟೋಗಿದ್ದ. ಆದರೆ ಅಷ್ಟರಲ್ಲೇ CCTVಗಳು, ಟೋಲ್ಗಳಲ್ಲಿ ಸಾಕಷ್ಟು ತಾಂತ್ರಿಕ ಮಾಹಿತಿಯನ್ನ ಕಲೆ ಹಾಕಿದ್ದ ಪೆರೇಸಂದ್ರ ಪೊಲೀಸರು ಮಧ್ಯಪ್ರದೇಶಕ್ಕೆ ತೆರಳಿ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಕಾರದಿಂದ ಅಸ್ಲಾಂ ಖಾನ್ ಅನ್ನ ಬಂಧಿಸಿ ಕರೆತಂದಿದ್ದಾರೆ. ಗೆ ಅವರು ಬೇರೆ 4 ಜನ ಆರೋಪಿ ಯಾವಾಗ ಬಂದಿತ್ತು ಅಫೆನ್ಸ್ ಮಾಡಿದ್ದಾರೆ, ಆ ದಿನ ಅವರು ಒಂದು ಗಾಡಿ ಯೂಸ್ ಮಾಡಿದ್ದಾರೆ. ಆಮೇಲೆ 3 ಜನ ಬೇರೆ ಏನೋ ಅಫೆನ್ಸ್ ನೋಡೋಕ್ಕೆ ಅವ್ರದ್ದು ರೆಗ್ಯುಲರ್ ಕೆಲಸ ಇದೇ ಥರ ಇದೆ. ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಹೇಳಿದ್ದಾರೆ ಕಿ ಮಂತ್ಲಿ ಬರ್ತಾರೆ ಊರಿಗೆ ವಾಪಸ್, ಆಫೆನ್ಸ್ ಮಾಡೋಕ್ಕೆ ಒಂದು ಬಾರಿ ಹೋಗಿದ್ದಾರೆ ತೋ 15-20 ಡೇಸ್ ಇದೇ ಥರ ಆಫೆನ್ಸ್ ಮಾಡ್ತಾರೆ ಎಲ್ಲ ಅಕ್ಕಪಕ್ಕ. ಈಗ ಈ ಬಾರಿ ಸೌತ್ ಇಂಡಿಯಾ ಬಂದಿದ್ದಾರೆ, ಕರ್ನಾಟಕ ಬಂದಿದ್ದಾರೆ, ತೋ
ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಯಾವ ಜಾಗ ಅಪಾರ್ಚುನಿಟಿ ಸಿಗುತ್ತೆ ಎಲ್ಲ ಕಡೆ ಓಡಾಡ್ತಾರೆ. ಅಪಾರ್ಚುನಿಟಿ ಯಾವ ಜಾಗ ಸಿಗುತ್ತೆ ಅದನ್ನು ಮಾಡಿ 3-4 ಅಫೆನ್ಸ್ ಮಾಡಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರೆ. ಈ ಬಾರಿ ಏನಾಯಿತು, ಈ 3 ಜನ ಅವರಿಗೆ ಬಿಟ್ಟು ಇಲ್ಲಿ ಈ ಕ್ಯಾಶ್ದು ಏನಾದರೂ ವ್ಯವಸ್ಥೆ ಮಾಡೋಣ, ಡಿವೈಡ್ ಮಾಡೋಣ, ಅಥವಾ ನಾವು ವಾಪಸ್ ಬರ್ತೀವಿ ಆಮೇಲೆ ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ದಾರಿಯಿಂದ ಹೋಗೋಣ ಎಲ್ಲ. ಬಟ್ ಇವರಿಗೆ ಹೆಲ್ತ್ ಏನೋ ಅಪ್ಸೆಟ್ ಆಗಿದೆ, ಇವರು ಕೂಡ ಎಲ್ಲ ಲಾಕ್ ಮಾಡಿ, ಮತ್ತೆ ಏನೋ ಭಯ ವಗೇರೆಯಿಂದ ಕೂಡ ನ್ಯೂಸ್ ವಗೇರೆ ಬಂದಿದೆ ಈ ಥರ ಕಳ್ಳತನ ಆಗಿದೆ, ಅದನ್ನು ಲಾಕ್ ಮಾಡಿ ಓಡಿ ಹೋಗಿದ್ದಾರೆ. ಬೈ ದಟ್ ಟೈಮ್ ನಮ್ಮ ಟೀಮ್ ಕೂಡ ಅಲ್ಲಿ ರೀಚ್ ಆಗಿ ಧಾರ್ ಪೊಲೀಸ್ದು ಹೆಲ್ಪ್ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಇಲ್ಲ, ಇವರು ಎಲ್ಲ ಸೇಮ್ ಡಿಸ್ಟ್ರಿಕ್ಟ್, ಸೇಮ್ ತಾಲೂಕದವರು ಇದ್ದಾರೆ. 3 ಜನದು ಸೇಮ್ ವಿಲೇಜ್ ಇದೆ, ಖೇರ್ವಾ ವಿಲೇಜ್. ರಿಲೇಷನ್ ಕೂಡ ಇದೆ ಇವರು. ಇನ್ನು ಪ್ರಕರಣದಲ್ಲಿ ಅಸ್ಲಾಂ ಖಾನ್ ಬಂಧನವಾಗಿ 55 ಲಕ್ಷ ಹಣ ಸಿಕ್ಕಿದೆ. ಆದ್ರೆ ಉಳಿದ 3 ತಲೆಮರೆಸಿಕೊಂಡಿದ್ದು ಅವರ ಒಂದು ಬಂಧನಕ್ಕೂ ಬಲೆ ಬೀಸಲಾಗಿದೆ. ಇದರ ನಡುವೆ ಈ ಆರೋಪಿಗಳು ಗುಜರಾತ್ ನೋಂದಣಿಯ ಸ್ವಂತ ಟಾಟಾ ಹ್ಯಾರಿಯರ್ ಕಾರ್ನಲ್ಲಿ ಕರ್ನಾಟಕಕ್ಕೆ ಬಂದಿದ್ದು, ಕರ್ನಾಟಕಕ್ಕೆ ಬಂದ ಕೂಡಲೇ ಕರ್ನಾಟಕ ನೋಂದಣಿಯ ನಕಲಿ ಕಾರ್ ನಂಬರ್ ಅನ್ನ ಬಳಸಿದ್ದಾರೆ. ವಿಚಿತ್ರ ಅಂದ್ರೆ ಆ ನಕಲಿ ನಂಬರ್ ಪ್ಲೇಟ್ ರಾಜಕಾರಣಿಯೊಬ್ಬರದ್ದಾಗಿದೆ. ಇನ್ನು ಕಳ್ಳತನ ಮಾಡಿ ವಾಪಸ್ ಹೋಗುವಾಗ ಆಂಧ್ರದ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಆದ್ರೆ ಕಿಲಾಡಿ ಕಳ್ಳರು ಚಾಪೆ ಕೆಳಗೆ ದೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಈ ಪ್ರಕರಣವನ್ನ ಬೆದರಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.